ಖುಷಿನ ಪರಮಾನಂದ ಆಗಿದೆ ಲಡ್ಡು. ನಂಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದು ನೀನು ನನಗೆಂದು ಸೋಜಿಗದಂತೆ ಕಾಡುವೆ. ಕೋಮಲ ಎಲ್ಲೋ ಓಡ್ತಿದ್ಯಾ? ಯಾರು ಅವಳು? ಅಂಜಲಿ? ಅದಕ್ಕೆ ಕಳ್ಸೋಣ ಅಂತ ಬಂದೆ. ಸಾಕ್ಷಾತ್ತೆ ಮತ್ತೆ ಬಾಲಿಲ್ಲ ಡ್ಯಾನ್ಸ್ ಮಾಡಿದ್ರೆ ಸುಮ್ಮನಿರ್ತೀಯ. ನಾನು ಮತ್ತೆ ಬಾಲ್ ಡ್ಯಾನ್ಸ್ ಮಾಡಿದ್ರೆ ಯಾಕೆ ನಗ್ತೀಯ? ಮತ್ತಿನ್ನೇನು ತಲೆ ಮೇಲೆ ಬಾಲ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಬಾಲ್ ಡ್ಯಾನ್ಸ್. ಇದು ಬಾಲ್ ಡ್ಯಾನ್ಸ್, ಇದು ಭೂತ ಡ್ಯಾನ್ಸ್. ಎಲ್ಲಿ ಎಲ್ಲಿ ಇನ್ನೊಂದ್ಸತಿ ಬಾಲ್ ಡ್ಯಾನ್ಸ್ ಮಾಡು, ಮಜಾ ತಗೊಳ್ಳೋಣ. ನನ್ನ ಆಡ್ಕೊಂತ್ಯಾ? ನಿನ್ ಜೊತೆ ಆಟ ಆಡೋದಿಲ್ಲ, ಮಾತಾಡೋದಿಲ್ಲ. ಅಂಜಲಿ ನಿಂತ್ಕೋ, ನಿಂತ್ಕೋ ಅಂಜಲಿ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ಅದಕ್ಕೆ ಯಾಕೆ ಕೋಪಿಸ್ಕೊತೀಯ? ಈ ಅಂಜಲಿ ಬೇರೆ ಹೋದ್ಲು, ಏನ್ ಮಾಡೋದೀಗ? ಅಂಜಲಿ, ಅಂಜಲಿ! ನೋಡಿ ಆಡ್ಕೊಂತಾನೆ, ನಾನು ಇನ್ನು ಜೊತೆ ಮಾತಾಡಲ್ಲ. ಸಿದ್ದು, ನಾವು ಬಾಸ್ ಮನೇಲಿ ಸಾಕ್ಷಿ ಬಗ್ಗೆ ನಿಜ ಹೇಳ್ಬಾರ್ದಾಗಿತ್ತಲ್ವಾ? ಆದ್ರೆ ಏನ್ ಮಾಡೋದು, ಎಷ್ಟೇ ತಡ್ಕೊಂಡ್ರು ಬಾಯಿಗೆ ನಿಜ ಬಂದೇ ಬಿಡ್ತು. ಅದು ನೀನ್ ನಿಜ ಹೇಳಿದ್ದಲ್ಲ, ನಾನ್ ನಿಜ ಹೇಳಿಸಿದ್ದು. ಆದ್ರೆ ಒಂದ್ ಹೇಳ ಸಿಂಧು, ನಾವ್ ಎಲ್ಲ ಸತ್ಯನ ಮುಚ್ಚಿಟ್ಟು ನಮ್ ಸಾಕ್ಷಿನ ಬಲಿಪಶು ಮಾಡ್ತಾ ಇದೀವಿ ಅನಿಸ್ತಾ ಇತ್ತು. ಆದ್ರೆ ಅಲ್ಲಿ ಬಡ ಬಡ ಅಂತ ಎಲ್ಲ ನಿಜ ಹೇಳಿದ್ಮೇಲೆ ಮನ್ಸು ಒಂಥರ ಹಗುರ ಅನಿಸ್ತಾ ಇದೆಯಲ್ಲ. ನಿಜ ಹೇಳಿದ್ರೆ ಎಲ್ಲಾರ್ಗೂ ಖುಷಿ ಆಗುತ್ತೆ ಅಂತ ಅಮ್ಮ ಮುಜ್ಜೆ ಹೇಳಿದ್ದು ಈಗ ಗೊತ್ತಾಯ್ತು ನಿಮ್ಗೆ? ಅದೇನೋ ನಿಜ ಅಕ್ಕ, ಆದ್ರೆ ಭಾವನ್ ಕೆಲ್ಸಕ್ಕೆಲ್ಲರೂ ತೊಂದರೆ ಆಗುತ್ತೋ ಏನೋ. ಹೌದು ಸಿಂಧು, ಅಲ್ಲ ಅವ್ರ ಬಾಸ್ ಕೋಪ ಮಾಡ್ಕೊಂಡು ನಮ್ಮನ್ನೆಲ್ಲ ಗೆಟ್ ಔಟ್ ಅಂತ ಓಡಿಸೇ ಬಿಟ್ರು. ನನ್ನ ಮ್ಯಾಜಿಕ್ ಇಂದನೇ ಆಗಿತ್ತು. ಏನ್ ಮಾಡೋದೀಗ? ನನ್ಗಂತೂ ಒಂದು ಅರ್ಥ ಆಗಿಲ್ಲ, ಎಲ್ಲ ಕಣ್ಣಿಗೆ ಕಟ್ಟಾಗಿ ನಡೆದೋಯ್ತು. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಣೆ. ತಿಂಡಿ ರೆಡಿನಾ? ಹಾ ರೆಡಿ ರೀ. ಬಡ್ಸು ಬಡ್ಸು ಬೇಗ. ಯಾಕೋ ನರೀರಿ, ಯಾಕೆ ಇಷ್ಟೊಂದು ಅರ್ಜೆಂಟು? ಎಲ್ಲಿಗೆ ಹೋಗ್ಬೇಕು? ಸುಡುಗಾಡಿಗೆ. ಏನು ಕೇಳ್ತೀಯಮ್ಮ ನೀನು? ಆಫೀಸ್ಗೆ ಹೋಗ್ಲೇಬೇಕಲ್ಲ, ಅಲ್ಲಿ ನಮ್ಮ ಬಾಸು ಬೇವಿನ ಸೊಪ್ಪು ಹಿಡ್ಕೊಂಡು ಕಾಯ್ತಾ ಇರ್ತಾನೆ ನನ್ನ ಭೂತ ಬಿಡ್ಸಕ್ಕೆ. ಇದೊಂದು ಪ್ರಾರಂಭ. ಬೆನ್ನಿಗೆ ಚಿನಿ ಥರ ಹೊಡ್ಕೊತಾರೆ. ಫೋನ್ ಮಾಡಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೊರಟೆ, ಇನ್ನೇನು ಬಂದ್ಬಿಡ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟ್ರಾಫಿಕ್ ಜಾಮ್ ಸರ್. ಅವಸರ ಏನಿಲ್ಲ ನರಹರಿ. ಇನ್ನು ಮೇಲೆ ಅದೇ ಟ್ರಾಫಿಕ್ ಜಾಮಲ್ಲಿ ಬ್ರೆಡ್ ಅಂಡ್ ಜಾಮನ್ನ ಸೇಲ್ಸ್ ಮಾಡ್ಕೊಂಡಿರು. ಸರ್ ಏನಂದ್ರಿ? ಇವತ್ತಿಂದ ನೀನು ನನ್ನ ಸರ್ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ.
ಯಾಕೆಂದ್ರೆ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಆಮ್ ನಾಟ್ ಯುವರ್ ಬಾಸ್ ಆ್ಯಂಡ್ ಯು ಆರ್ ನಾಟ್ ಮೈ ಎಂಪ್ಲಾಯಿ. ಈಸ್ ದಟ್ ಕ್ಲಿಯರ್ ಟು ಯು? ಅಂದ್ರೆ ನಾನು ಡಿಸ್ಮಿಸ್ ಮಾಡ್ಬಿಟ್ರಾ ಸರ್? ಎಸ್, ನಿನ್ನಂತ ಹುಚ್ಚನ್ನ ನನ್ನ ಆಫೀಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇನ್ನು ಮೇಲೆ ನನಗಿಲ್ಲ. ಅಯ್ಯೋ ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ನಿನ್ನ ಮಾತು ಕೇಳ್ತಿದ್ರೆ ನನಗೂ ಹುಚ್ಚು ಹಿಡಿಯುತ್ತೆ. ಮೊದಲು ಯಾವುದಾದ್ರೂ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿನ್ನ ಹುಚ್ಚನ್ನ ರಿಪೇರಿ ಮಾಡಿಸ್ಕೋ. ಸರ್ ಪ್ಲೀಸ್ ಸರ್, ನಾನು ಏನಾಯ್ತ್ರಿ? ನಿಮ್ ಬಾಸ್ ಏನಂದ್ರು? ಇವತ್ತಿಂದ ನೀನು ಆಫೀಸಿಗೆ ಬರಬೇಡ, ಮೊದಲು ನೀನು ತಲೆ ರಿಪೇರಿ ಮಾಡಿಸ್ಕೊ ಅಂತ ಹೇಳಿದ್ರು. ತಲೆ ರಿಪೇರಿ ಮಾಡಿಸ್ಕೊಳ್ಳೋದು ಅಂದ್ರೆ ಏನು? ಅದನ್ನ ಟಿವಿನ ರಿಪೇರಿ ಮಾಡಿಸ್ಕೊಳಕ್ಕೆ. ತಲೆ ರಿಪೇರಿ ಮಾಡಿಸ್ಕೊಂಡ್ರ ಬೇಗ ಹೋಗೋ ನರಹರಿ. ಎಲ್ಲಿಗೆ? ತಲೆ ರಿಪೇರಿ ಮಾಡಿಸ್ಕೊಳಕ? ಅಲ್ಲಲ್ಲಪ್ಪ, ಕೆಲಸ ಉಳಿಸ್ಕೊಳ್ಳೋದಕ್ಕೆ. ನಮ್ಮ ಬಾಸು ಬೆಣ್ಣೆ ಹಚ್ಚಿ ಹೇಗಾದ್ರೂ ಮಸ್ಕ ಹೊಡೆದು ಅವ್ರ ಮನೆಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ಅವ್ರ ಕೆಲಸ ಉಳಿಸ್ಕೋಬೇಕು. ಅವ್ರು ಸಿಟ್ಟಿಂದ ಓಡಿಸಿದ್ರು ಅಂತ ಹೇಳ್ತೀಯಾ? ಅವ್ರಿಗೆ ಮನೆಗೆ ಸೇರಿಸ್ತಾರ? ಹೌದಲ್ವಾ ದೇವ್ರೆ, ಈಗ ನಾನೇನಪ್ಪ ಮಾಡ್ಲಿ? ಈ ದೊಡ್ಡಪ್ಪ ಏನೇನೋ ಮಾತಾಡ್ತಿದ್ದಾರೆ, ಅರ್ಥಾಗ್ತಾನೆ ಇಲ್ಲ. ಅವರನ್ನ ಬಾಸ್ ಅಂತೆ, ಅವ್ರನ್ನ ಭೂತನ. ಈ ದೊಡ್ಡಪ್ಪ ಯಾಕೆ ಎದುರ್ಕೊಂಡು ನಡಕ್ತಿದ್ದಾರೆ? ಈ ಅಂಜಲಿ ಯಾಕೂ ಜಾಸ್ತಿ ಆಯ್ತು. ನಗಕ್ಕೂ ಆಗಲ್ಲ, ಅಳಕ್ಕೂ ಆಗಲ್ಲ. ಎಲ್ಲಿ ಹೋದ್ನೋ ಏನೋ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಇವಳು ಯಾಕೆ ನನಗೂ ಕಾಣದೇ ಇಲ್ವೇ? ಅಂಜಲಿ, ಅಂಜಲಿ, ಅಂಜಲಿ! ಸಾರಿ ಸರಿ ಸರಿ. ಏ ಲಡ್ಡು, ನಿನ್ನ ಕೂಡನ ಸಿಕ್ದವ್ರಿಗೆಲ್ಲ ಡಿಕ್ಕಿ ಹೊಡಿತಾನೆ ಇರ್ತಿಯಲ್ಲ. ಸಾರಿ ಕೇಳಿದ್ನಲ್ಲೇ. ಏನ್ ಸಾರಿ? ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಏನ್ ಬಿಡೋದು? ಪುಸ್ತಕನ ಸರಸ್ವತಿ ಅಂತಾರೆ. ಈ ಸರಸ್ವತಿನ ಬಿಡಿಸೋಷ್ಟು ಕೊಬ್ಬ ನಿನ್ಗೆ? ಈ ಸಲ ಎಕ್ಸಾಮ್ ಬರೀತಿಯಲ್ಲ, ಡುಮ್ಕಿ ಹೊಡಿತಿಯಲ್ಲ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ನೀನು ಕೈ ಅಂಜಲಿ ಮಾಡ್ಬಿಟ್ಟು ಪೇಜ್ ಓಪನ್ ಮಾಡ್ತೀಯಲ್ಲ, ಅದು ಸರಸ್ವತಿ ಅಂಜಲಿ ಮಾಡ್ದಂಗ ಅಲ್ವಾ? ನೀನು ಈ ಸತಿ ಡಮ್ಕಿನೇ. ನೋಡು ನೋಡು, ನಂಗೆ ಸಿಟ್ಟು ಬೆಳೆಸ್ಬಿಡ. ಆಮೇಲೆ ನಿನ್ ಜೊತೆ ಮಾತಾಡೋಣ, ಹೋಗು. ಎಲ್ಲರೂ ನನ್ನ ಹೆದರ್ಸಿ ಬ್ಲಾಕ್ ಮೇಲ್ ಮಾಡೋರೇನಾ? ಅಲ್ಲಿ ನೋಡಿದ್ರೆ ಆ ದೊಡ್ಡಪ್ಪ, ಇಲ್ಲಿ ನೋಡಿದ್ರೆ ಈ ಅಂಜಲಿ. ನೀನೊಬ್ಳು ಬಾಕಿಯಾಗಿದ್ದೆ. ಹೋಗಲೇ. ನಿಂತ್ಕೋ. ಅಂಜಲಿ ಅಂದ್ರೆ ಯಾರು? ಅದ್ ನಂಗ್ ಗೊತ್ತು. ನಿಂಗ್ ಗೊತ್ತಾ? ಅದು ಜೈ ಕರ್ನಾಟಕ. ಜೈ ಕರ್ನಾಟಕನ? ಹಾಗಂದ್ರೆ ಅದು ಲಡ್ಡು ಗೊತ್ತು. ಅವನೇ ಕೇಳು, ನಾನ್ ಹೇಳಲ್ಲಪ್ಪ. ಈ ಲಡ್ಡು ಲಡ್ಡು, ಜೈ ಕರ್ನಾಟಕ ಅಂದ್ರೆ ಏನ್ ಹೇಳೋ? ನಿನಗೆ ಜೈ ಕರ್ನಾಟಕ ಅಂದ್ರೆ ಗೊತ್ತೇ ಇಲ್ವಾ? ಅದೊಂದು ಪಿಕ್ಚರು. ನಾನು ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ದೆ. ಏ ಕಳ್ಳ, ಜೈ ಕರ್ನಾಟಕ ಇಲ್ಲೇ ಇಲ್ವೇನೋ? ಅವ್ರು ನೋಡಕ್ ಯಾಕೋ ಎಲ್ಲೋ ಹೋಗ್ಬೇಕು. ಮನೇಲಿ ಜೈ ಕರ್ನಾಟಕ ಯಾರು ಹೇಳೋ? ಜಿಲೇಬಿಗೆ ಹೇಳಕ್ಕಾಗುತ್ತೆ, ನಂಗೆ ಹೇಳಕ್ಕಾಗಲ್ವಾ? ಹೇಳೋ ನನ್ಗೆ. ಅದು ಅದು ಅಂಜಲಿ. ಅಂಜಲಿನಾ? ಓ, ತಲೆ ಕೆಟ್ಟೋಗ್ತಿದೆ. ಅಕ್ಕ, ಈ ಮನೇಲಿ ಅವಾಗ ಅವಾಗ ಒಂದು ಸುಂಡಿಲಿ ಓಡ್ತಿರುತ್ತಲ್ಲ, ಅದನ್ನೇ ನಾನು ಅಂಜಲಿ ಅಂತೀನಿ. ಅದನ್ನ ತಿನ್ನಕ್ಕೆ ಒಂದು ಬೆಕ್ಕು ಮಿಯಾ ಮಿಯಾ ಅಂತ ಹೊಂಚಾಗ್ತಿರುತ್ತೆ, ಸೇಮ್ ಜಿಲೇಬಿ ತರ. ಹಾಗಾದ್ರೆ ಭೂತು ಯಾರು? ಅಂಜಲಿ. ಅಂಜಲಿ ಯಾರು? ಸುಂಡಿಲಿ. ಸುಂಡ್ಲಿ ಯಾರು? ಅಂಕಿತಾ. ಅಂಕಿತಾ ಯಾರು? ಏಯ್, ನನ್ನ ಸುಂಡ್ಲಿ ಅಂತೇನೋ, ಇಡಿಯಟ್. ಈ ಮೇಲೆ ಎಲ್ರಿಗೂ ಹುಚ್ಚಿಡ್ದಿದೆ ಅಂತ ಕಾಣುತ್ತೆ. ಎಲ್ರು ಒಳ್ಳೆ ತಲೆ ಕೆಟ್ಟ ತರ ಆಡ್ತಾರೆ. ಛೀ. ನನಗೇನೋ ನಿನ್ನ ಕೆಲಸ ಉಳಿಯೋದು ಕಷ್ಟ ಅನ್ಸುತ್ತೆ. ನೀನೊಬ್ಬ ಮನೆ ಶತ್ರು ವಿಭೀಷಣ ಇದ್ದಂಕ. ಮೋರಲ್ ಸಪೋರ್ಟ್ ಕೊಡೋ ಅಂದ್ರೆ ಕೆಲಸನೇ ಹೊರಟೋಗುತ್ತೆ ಅಂತ ಹೆದರ್ತಿಯಲ್ಲ. ನಾನು ನಿನ್ನ ಹೆದರಿಸ್ತಿಲ್ಲ, ಇರೋ ಪರಿಸ್ಥಿತಿನೇ ಹೇಳ್ತಾ ಇದ್ದೆ. ಆದ್ರೆ ನೀನ್ ಹೇಳೋದು ಎಲ್ರಿಗೂ ಗೊತ್ತಿರೋ ವಿಷಯ. ಕೆಲಸ ಹೇಗೆ ಉಳಿಸ್ಕೊಳ್ಳೋದು ಅದನ್ನ ಹೇಳೋ. ನಾನು ಇದ್ದೀನಲ್ಲ ದೊಡ್ಡಪ್ಪ, ನಾನು ಏನಾರ ಮ್ಯಾಜಿಕ್ ಮಾಡಕ್ಕಾಗತ್ತೆ ನೋಡ್ತೀನಿ. ನಿಮ್ ಬಾಸ್ ಕೇಳೋದಕ್ಕೆ ನಾವ್ ಯಾರಪ್ಪ? ಹೋಗ್ಲಿ, ಏನಾದ್ರೂ ಉಪಾಯ ಹೇಳೋಣ ಅಂತಂದ್ರೆ ನೀನ್ ಕೇಳ್ತೀಯಾ? ಹುಚ್ಚನ್ ತರ ಆಡ್ತೀಯ. ದೊಡ್ಡಪ್ಪನಾಗೆಲ್ಲ ಹುಚ್ಚ ಅನ್ಬೇಡಿ. ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಈಗ ಅವ್ರನ್ನ ಬಜೆದು.
ಹೌದು, ಹುಚ್ಚ ತಲೆ ಕೆಟ್ಟವನು ಅಂತ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಹಳ್ಳಕ್ ಬಿದ್ದಿದ್ದೀನಿ, ಆಳ್ಗೊಂದ್ ಕಲ್ಲು ಅಂತ ಹೊಡಿರಿ, ಸಂತೋಷ ಪಡಿ ಎಲ್ರು. ಪಿಸಾಚಿ ಕೆಲಸ ಪೂರಿ ತಿನ್ನಂಗಲ್ಲ. ಏನು ಬೇಜಾರು ಮಾಡ್ಕೋಬೇಡಿ ದೊಡ್ಡಪ್ಪ. ಅತ್ತೆ ಒಂದ್ ಲೆಕ್ಕದಲ್ಲಿ ನಾವೆಲ್ಲರೂ ಹುಚ್ಚರೆ. ನಮ್ಮ ಕಾಲ ಮೇಲೆ ಕಲ್ಲನ್ನ ನಾವೇ ಎತ್ತಾಕೊಂಡಿದ್ದೀವಿ. ಇಷ್ಟ ಇಲ್ಲದೆ ಇದ್ರು ಅತ್ತನ ಯಾಕೆ ಬಾಸ್ ಮನೆ ಕರ್ಕೊಂಡು ಹೋಗ್ಬೇಕಿತ್ತು? ಅದಕ್ಕೆ ಹೇಗಾಗಿದ್ದು? ತಲೆಗೊಂದು ಮಾತಾಡಬೇಡಿ ಸಾಕು. ನನ್ನ ತಲೆ ಕೆಟ್ಟ ಹೋಗಿದೆ. ಕತ್ತಿ ತೂಗ್ತಾ ಇರೋದು ನನ್ನ ತಲೆ ಮೇಲೆ. ಅಯ್ಯೋ ಪಾಪ, ದೊಡ್ಡಪ್ಪ ಬೇಜಾರಾಗಿದ್ದಾರೆ. ಪ್ಲೀಸ್ ದೊಡ್ಡಪ್ಪಂಗೆ ಎಲ್ಲಿ ಹೋದ್ಲಪ್ಪ? ಲಡ್ಡುಣ್ಣ ನನ್ನ ತೂತು ಅಂತಿದ್ದಾನೆ. ಅವಾಗ ಬಾಲ್ ಡ್ಯಾನ್ಸ್ ನೋಡಿ ಆಡ್ಕೊಂಡೆ, ಇವಾಗ ತೂತು ಅಂತ ಉಗಿತ್ಯಾ? ಇಷ್ಟ ಮಾತಾಡಲ್ಲ, ಟೂ 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 ಅಂದ್ರೆ ಮಾತು ಕೇಳು. ಈ ಮದ್ವೆ ಪ್ರಸ್ತಾಪ ಬರ್ದೇ ಇದ್ದಿದ್ರೆ ಚೆನ್ನಾಗಿತ್ತು. ಉಣ್ಣೋ ಬುತ್ತಿ ಮೇಲೆ ಉಗುಳ್ಕೊಂಡ ಹಾಗಾಯ್ತು. ದೇವಿ, ಏನಪ್ಪ ಇದು? ನಮ್ಮ ನರಹರಿ ಯಾವ ತಪ್ಪು ಮಾಡಿಲ್ಲ. ಅವ್ನ ಕೆಲಸನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಪಾಪ ದೊಡ್ಡಪ್ಪನ ಕೆಲಸ ಹೊಟ್ಟೆ ಹೋಗುತ್ತಾ? ಅಂಜಲಿ ಬೇರೆ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲಪ್ಪ. ಅಂಜಲಿ 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 ಐಡಿಯಾ ಕೊಡುವ ಅಂಜಲಿ, ಮ್ಯಾಜಿಕ್ ಮಾಡುವ ಅಂಜಲಿ, ಉಸ್ ಉಸ್ ಲಿಂಬು ಅಂಜಲಿ. ಸುಮ್ಮನಿರು, ನೀನು ಅಷ್ಟು ಹೊಡಿದ್ರೆ ನಾನು ನಿನ್ನ ಮಾತಾಡ್ಸಲ್ಲ. ಸಾರಿ 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 ಅಂತ ಸಾರಿ ನಮ್ಮ ಬಾಲ್ ಡ್ಯಾನ್ಸ್ ಆಡ್ಕೊಂತ್ಯಾ? ಸಾರಿ ಕೇಳಿದ್ನಲ್ಲ ನೋಡು, ಬೇಕಾದ್ರೆ ಕಿವಿ ಹಿಡ್ಕೊತೀನಿ, ಮೂಗು ಹಿಡ್ಕೊತೀನಿ. ಪ್ರಾಮಿಸ್, ಇನ್ಮೇಲಿಂದ ಯಾವತ್ತೂ ನಿನ್ನ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನಾನು ನಿಜವಾಗ್ಲೂ ನಿನ್ನ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನೋಡು, ಬೇಕಾದ್ರೆ ಬಸ್ಗೆ ಹೊಡಿತೀನಿ. ಸಾರಿ ಸಾರಿ ಅಂಜಲಿ. ಒಂದು ಬೇಡ 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 ಬೇಡ, ನೀನು ಬೈಬಾರ್ದು ಅಷ್ಟೇ. ಇಲ್ಲಂತ ಹೇಳಿದ್ನಲ್ಲ, ಮೊದಲು ದೊಡ್ಡಪ್ಪನ ಕೆಲಸ ಉಳಿಸಕ್ಕೆ ಎಂದು ಯೋಚನೆ ಮಾಡು ಪ್ಲೀಸ್. ಪಾಪ, ನಾನು ಮ್ಯಾಜಿಕ್ ಮಾಡಿದ್ದಿಲ್ಲ, ದೊಡ್ಡಪ್ಪನಿಗೆ ಕಷ್ಟ ಬಂದಿದೆ. ಸುಳ್ಳು ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ಅಮ್ಮ ಹೇಳ್ತಿದ್ಲು, ನಿಜ ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ದೊಡ್ಡಪ್ಪನ ಕೆಲಸ ಹೊರಟೋಯ್ತಾ? ಇನ್ನೂ ಇಲ್ಲ, ಹೋಗೋದ್ರಲ್ಲಿದೆ. ಪ್ಲೀಸ್ ಎದ್ರು ಮಾಡು 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 ಮಾಡು, ಪ್ಲೀಸ್ 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 ಎದ್ರು ಮಾಡು ಪ್ಲೀಸ್ ಪ್ಲೀಸ್ ಅಂಜಲಿ, ಎದ್ರು ಮಾಡು ಪ್ಲೀಸ್. ಸಾಕ್ಷಿಗೆ ಬಾಲ್ ಕೊಡ್ಬೇಕಾ? ಯಾಕೆ ನಿಂತ ತಲೆ ಮೇಲೆ ಬಾಲ್ ಇಟ್ಕೊಂಡು ಬಾಲ್ ಡ್ಯಾನ್ಸ್ ಮಾಡ್ಬೇಕು ಅಂತನಾ? ಸರಿ 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 ಸರಿ. ಅಂಜಲಿ, ಸಾಕ್ಷಿಗೆ ಬಾಲ್ ಕೊಡೋಕು ದೊಡ್ಡಪ್ಪನ ಕೆಲಸ ಮುಗಿಸೋಕು ಏನ್ ಸಂಬಂಧ? ಮ್ಯಾಜಿಕ್ ಮಾಡಕ್ ನಂಗೆ ಐಡಿಯಾ ಬೇಡವಾ? ನೀನೆಲ್ಲ ಒಟ್ಟ ಒಟ್ಟ ಅಂತಿದ್ರೆ ನಂಗೆ ಹೆಂಗ್ ಐಡಿಯಾ ಬರುತ್ತೆ? ಓ, ನಾನು ಓಡ್ಸಕ್ಕ ಈ ಪ್ಲಾನು. ಸರಿ, ನಾನು ಓಡೋಗತ್ತೆಗೆ ಬಾಲ್ ಕೊಟ್ಟು ಬರ್ತೀನಿ, ನೀನು ಇಲ್ಲೇ ಯೋಚನೆ ಮಾಡ್ತಿರು. ಸರಿ ಸರಿ ಆಯ್ತು. ಅತ್ತೆ, ಹಾ ಲೆಕ್ಕ ಆಯ್ತು. ಏನೇ ಇದು ಅಂಕಿತಾ? 12 4s 58 48 ಅಲ್ವೇನೆ? ಅಂಕಿತಾ, ಹಾಗೆಲ್ಲ ಮಾಡಬಾರ್ದಮ್ಮ. ಚಿಕ್ಕ ಹುಡುಗಿ ಅಲ್ಲ ಅಲ್ವಾ ನೀನು? ತಗೋ, ಕರೆಕ್ಟಾಗಿ ಮಾಡು.
ಏನೇ ಇದು? ಇದನ್ನ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾಡ್ತಾರೆ. ನಾನು ಇದನ್ನ ನಿನಗೆ ಹೇಳ್ಕೊಟ್ಟೆ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗತ್ತೆ. ಇಟ್ಕೋ, ನಾನಂತೂ ಇನ್ಮೇಲಿಂದ ನಿನಗೆ ಲೆಕ್ಕ ಹೇಳ್ಕೊಡಲ್ಲ. ಹೇಳ್ಕೊಡ್ಬೇಕು ಅಂದ್ರೆ ನೆಟ್ಟಿಗೆ ಲೆಕ್ಕ ಮಾಡೋದ್ ಕಲ್ತ್ಕೊಂಬ. ನಿನ್ನ ಓಯ್ ಅಂಕಿತಾ, ಏನೇ ಯೋಚನೆ ಮಾಡ್ತಿದ್ಯಾ? ಅತ್ತೆ, ನೀವು ಪಾಠ ಹೇಳ್ಕೊಡ್ಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್. ನಿಮ್ ಭಯಕ್ಕದ್ದ ಲೆಕ್ಕನೇ ಮರ್ತೋಗುತ್ತೆ. ಆದ್ರೆ ಇವತ್ತು ತುಂಬಾ ಸ್ಮೂತ್ ಆಗಿದ್ದೀರಲ್ಲ, ಏನ್ ವಿಶೇಷ? ಏನೂ ಇಲ್ಲ ಅತ್ತೆ, ನಿಮ್ ಮದ್ವೆ ಕ್ಯಾನ್ಸಲ್ ಆಗಿದ್ಕೆ ನಿಮ್ಗೆ ಖುಷಿಯಾಗಿದೆ ಅಲ್ವಾ? ಇಲ್ವಲ್ಲ, ಹಾಗೇನಿಲ್ಲಪ್ಪ. ಅತ್ತೆ ತಗೋ ಬಾಲ್, ಟಾಟಾ ಬಾಯ್ ಬಾಯ್. ಏಯ್ ನಿಂತ್ಕೊಳ್ಳೋ, ಏನೋ ಆಗಿದೆ ನಿನ್ಗೆ? ಯಾವಾಗ ನೋಡಿದ್ರು ನಾನು ರೂಮ್ ಒಳಗೆ ಬರ್ತೀಯಾ, ಹಂಗೆ ಹೊಟ್ಟೋಗ್ತೀಯಾ? ಈ ಬಾಲ್ ಇಟ್ಕೊಂಡು ನಾನೇನು ಮಾಡಲಿ? ಇದನ್ನ ಯಾಕೆ ನನ್ನ ಕೈಲಿ ಕೊಟ್ಟೆ? ಅತ್ತೆ ಬಾಲ್ ಡ್ಯಾನ್ಸ್ ಮಾಡು, ನೋಡು ಈ ತರ. ಡಿಂಕ ಚಿಕ್ಕ ಡಿಂಕ ಚಿಕ್ಕ, ಡಿಂಕ ಚಿಕ್ಕ ಡಿಂಕ ಚಿಕ್ಕ. ಈ ಬಾಲ್ ಡ್ಯಾನ್ಸ್ ಬರ್ಲಿಲ್ವಾ? ಈ ಬಾಲ್ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗ್ ಗೊತ್ತಿಲ್ಲ. ಅತ್ತೆ ಕೊಟ್ಟಿಯಾ? ಅತ್ತೆ ಈಗ ಬಾಲ್ ಕೊಟ್ಟಿರಲ್ವಾ, ಬಾಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿ. ಏಯ್ ನೀನ್ ನಡಿ, ಅತ್ತೆ ಏನ್ ಬೇಕಾದ್ರೂ ಮಾಡ್ಕೋತಾರೆ, ನಾವ್ ಹೋಗೋಣ. ಏಯ್ ಯಾರ ಜೊತೆ ಮಾತಾಡ್ಕೊಂಡು ಹೋದ್ನೆ ಅವನು? ಹ್ಞೂ ಅತ್ತೆ, ಹೀಗೇನೆ ಒಬ್ಬೊಬ್ನೇ ಹುಚ್ಚುಚ್ಚುನ್ ತರ ಮಾತಾಡ್ಕೊಳ್ತಾನೆ. ಹೇಳಿದ್ರೆ ಬೆಕ್ಕು ಭೂತ ಅಂತ ಕತೆ ಹೇಳ್ತಾನೆ. ಇವ್ನು ಒಂದ್ ಮಾತಲ್ಲೂ ಲಾಜಿಕೇ ಇಲ್ಲ ಅತ್ತೆ. ನಂಗೆ ಗೊತ್ತು ಕಣೆ, ಇದು ಲಾಜಿಕ್ ಅಲ್ಲ, ಮ್ಯಾಜಿಕ್. ಅಮ್ಮ ಅಮ್ಮ ಏನ್ ನರಹರಿ? ಅಮ್ಮ, ನಿನ್ನ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀನಮ್ಮ. ಕೊನೆ ಸಲ ಆಶೀರ್ವಾದ ಮಾಡ್ಬಿಟ್ಟು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇವತ್ತು ನನ್ನ ಕೆಲಸ ಉಳಿದಿದ್ರೆ ಈ ದರಿದ್ರ ಮುಖ ಇಟ್ಕೊಂಡು ವಾಪಸ್ ಮನೆಗೆ ಬರೋದಿಲ್ಲಮ್ಮ ನಾನು. ಮನೆಗೆ ಬರಲ್ವಾ? ಮತ್ತೆಲ್ಲಿಗೆ ಹೋಗ್ತೀಯಪ್ಪ? ನಿಮ್ಗೆ ಯಾರಿಗೂ ಮುಖ ತೋರಿಸ್ದೆ ಹಿಮಾಲಯ ಕೊಟ್ಟೋಗ್ತೀನಿ. ಎಂಥ ಮಾತು ಅಂತ ಆಡ್ತೀರಿ? ನೀವು ಹಿಮಾಲಯಕ್ಕೆ ಹೋದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನೀನ್ ಚಾಮುಂಡಿ ಬೆಟ್ಟಕ್ಕೆ ಹೋಗು. ಸುಳ್ಳು ಹೇಳಿದ್ರೆ ಶಿಕ್ಷೆ ಅಂತಾರೆ, ಅರೆ ನಮ್ಮ ಪಾಲಿಗೆ ನಿಜ ಹೇಳಿದ್ರು ಶಿಕ್ಷೆ ಯಾಕೆ ಅಂತ ಆ ಚಾಮುಂಡಿ ತಾಯಿ ಕೇಳು. ಯಾಕೋ ಹಿಂಗ್ ಮಾತಾಡ್ತೀಯ ನರಹರಿ? ನೀ ಹಿಮಾಲಯಕ್ಕೆ ಹೋದ್ರೆ ನಾವೇನ್ ಗೆಡ್ಡು ಗೆಣಸು ತಿನ್ಬೇಕಾ? ಹುಚ್ಚಿದ್ದೇವರು ಹುಲ್ ಮೇಯಿಸ್ತಾರಂತೆ, ಗೆಡ್ಡೆ ಗೆಣಸಾರು ಸಿಗುತ್ತಲ್ಲ, ಹೇಗೋ ನಡೆಯುತ್ತೆ. ಎಲ್ಲ ಯೋಚನೆ ಮಾಡೆ ನನಗೆ ಹೇಳ್ತಾ ಇರೋದು. ಈ ವಯಸ್ಸಿನಲ್ಲಿ ಕೆಲಸ ಕಳ್ಕೊಂಡ್ರೆ ಹೊಸ ಕೆಲಸ ಸಿಗೋದು ಕಷ್ಟ. ಎಲ್ಲಾರ ಕೆಲವು ಚೀತು ಅಂತ ಉಗಿಸ್ಕೊಂಡು ಭಿಕ್ಷೆ ಬೇಡೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ವಾಸಿ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ಹಿಮಾಲಯ, ಅಂಡಮಾನ್ ಅನ್ನೋದನ್ನ ಬಿಟ್ಟು ಕೆಲಸ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡು. ಆದರೆ ನಿಮ್ಮ ಬಾಸ್ ಹತ್ರ ನೀನು ಮಸ್ಕ ಹೊಡೆಯೋದು, ಚಮಚಾಗಿರಿ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ನಿನ್ ಮಾತಿನ ಅರ್ಥ? ಪಿಸ್ತೂಲ ಚಾಕು ನಡ್ಕೊಂಡು ನಮ್ಮ ಭಾಸ್ಕರ್ನ ಕಚ್ಚಕ್ ಅನ್ಸ್ಬೇಕು ಅಂತಾರ? ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಜೈಲಲ್ಲಿ ಕೊಳೆಯೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದು ವಾಸಿ ಅಲ್ವೇನೋ? ಹಾಗಲ್ಲಣ್ಣ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಯಾವ ತಪ್ಪು ಮಾಡಿದೆ, ನಿಮ್ಮ ಬಾಸಿಗೆ ನೀನು ಯಾಕೆ ಮಸ್ಕ ಹೊಡಿಬೇಕು? ಸುಹಾಸ, ಸ್ವಲ್ಪ ಸುಮ್ಮನಿರ್ತೀಯಾ? ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು ಕಣೋ. ಅವ್ರನ್ನ ಎದುರಾಕೊಳ್ಳೋದು ಸುಲಭ, ಆದರೆ ಅವ್ರನ್ನ ಒಳ್ಳೆ ಮಾತಿನಲ್ಲಿ ಒಲಿಸ್ಕೊಳ್ಳೋದು ಒಳ್ಳೇದು ಕಣೋ. ಇದು ನರಹರಿಗೆ ಮಾತ್ರ ಅಲ್ಲ, ಈ ಮನೆ ಭವಿಷ್ಯದ ಪ್ರಶ್ನೆ. ನರಹರಿ, ಅವ್ರ ಮನೆಗೆ ಬರೀ ಕೈಲಿ ಹೋಗ್ಬೇಡಪ್ಪ, ಏನಾದರೂ ತಗೊಂಡು ಹೋಗೋ. ಏನ್ ತಗೊಂಡು ಹೋಗೋದು? ಬ್ಯಾಗ ಇದು ತಂದ್ಕೊಟ್ಟೆ. ಬ್ಯಾಗ? ಬ್ಯಾಗ್ ಏನಕ್ಕೆ ತಂದು ಕೊಡ್ತೀಯಾ? ಹಿಮಾಲಯ ತುಂಬಾ ದೂರ ಅಲ್ವಾ, ಅದಕ್ಕೆ ಪ್ಯಾಂಟು, ಶರ್ಟು, ಸೋಪು, ಪೇಸ್ಟು ಎಲ್ಲ ಬೇಕಲ್ವಾ, ಅದಕ್ಕೆ ಬ್ಯಾಗ್ ಬೇಡವಾ? ದೊಡ್ಡಪ್ಪ ಟೂರ್ಗೆ ಹೋಗ್ತಿದ್ರೆ ಅನ್ಕೊಂಡ್ಯಾ? ಅವರು ಹಿಮಾಲಯಕ್ಕೆ ಹೋಗ್ತಿದ್ರೆ ಅಂದ್ರೆ ಮತ್ತೆ ಇಲ್ಲಿಗೆ ಬರಲ್ಲ, ಅವ್ರೆಲ್ಲ ಸ್ವಾಮೀಜಿ ಆಗ್ಬಿಡ್ತಾರೆ. ಅಯ್ಯಯ್ಯೋ ಹೌದಾ,
ಅವರು ಕೊಟ್ಟಳಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ. ಅವರು ಮ್ಯಾಜಿಕ್ ಮಾಡಿಸ್ಬಿಡ್ತಾರಾ?